ಸೊ ಇವತ್ತು ಮನೆಯಾಗ ನಾವು ಮೀನು ಮಾಡ್ತಿದ್ವಿ. ಬಾಂಗಡ ಮೀನು ಇದು ಹಾಸ್ಪಿಟ್ಲ್ ಒಳಗೆ ಸಿಗಂಗಿಲ್ಲ, ರೇರು. 2 ಕಡೆಗೆ ಮಾತ್ರ ಸಿಗ್ತೈತಿ. ಮತ್ತು ಮಗಳಿಗೆ ಇಷ್ಟ ಅಂತೇಳಿ ತೊಗೊಂಬಂದಿದ್ದೆ. ಬರ್ರಿ ಇವತ್ತು ಹೆಂಗೆ ಮಾಡ್ತಾರೆ ನೋಡೋಣ. ಫಸ್ಟಿಗೆ ಅಲ್ಲೇ ಅಂಗಡಿ ಒಳಗೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು. ಬಟ್ ಇಲ್ಲಿ ನಾವು ಒಂಚೂರು ಮನೆಗೆ ಒಂಚೂರೆಲ್ಲ ನೀರೆಲ್ಲ ಹಾಕಿ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಮಾಡ್ತಿದ್ವಿ. ಆ್ಯಕ್ಚುಲಿ ಅರ್ಧ ಆಗ್ಬಿಟ್ಟೈತಿ ಇದು ಕ್ಲೀನು. ಉಪ್ಪು ಹಾಕಿಲ್ಲ, ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಇಟ್ಟು ವಾಶ್ ಮಾಡೀನಿ. ವಾಶ್ ಮಾಡಿ ಒಂದು ಸ್ವಲ್ಪ ಹೊತ್ತು ನೆನಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಆಗೋಯ್ತು. ಇವಾಗ ಮಸಾಲೆ ಹಾಕೋದಷ್ಟೇ ಇವಾಗ ಇದಕ್ಕೆ. ಬರೀ ನಾನು ಏನೇನು ಮಸಾಲೆ ಹಾಕ್ತೇನೆ ಅಂತ ನೋಡಿ ಬರೀ ಇದಕ್ಕೆ ನಾನು ಅರ್ಶಿಣ ಪುಡಿ ಹಾಕೀನಿ. 1 ಚಮಚ ಅರ್ಶಿಣ ಪುಡಿ, ಒಂದು 2.5 ಚಮಚ ಖಾರ ಪುಡಿ, ಸ್ವಲ್ಪ ಗರಂ ಮಸಾಲ, ಕೊರಿಯಂಡರ್ ಪುಡಿ, ಸ್ವಲ್ಪ ನಾನು ವಿನೇಗರ್ ಹಾಕ್ಕೊಂಡೇನೆ ಒಂದು 2.5 ಚಮಚ. ಈಗ ಹುಣಸೆ ಹುಳಿ ಹಾಕ್ತೀನಿ. ಆ್ಯಕ್ಚುಲಿ ಫಸ್ಟಿಗೆಲ್ಲ ಹಾಕ್ಬಿಟ್ಟಿದ್ದೆ, ಐಡಿಯಾ ಇದ್ದಿಲ್ಲ ವಿಡಿಯೋ ಮಾಡೋದು. ನಿಮ್ಗೆ ತೋರ್ಸೋಣ ಅಂತ ಮತ್ತೆ ವಿಡಿಯೋ ಮಾಡತ್ತೆ ನಾನು. ಈಗ ಹುಣಸೆ ಹುಳಿ ನಾನು ನೆನೆ ಇಟ್ಕೊಂಡಿನಿ. ನನಗೆ ಎಷ್ಟು ಬೇಕೋ ಈ ಫಿಶ್ಶಿಗೆ ನನಗೆ ಎಷ್ಟು ಬೇಕೋ ನಾನು ಅಷ್ಟು ಆ್ಯಡ್ ಮಾಡ್ಕೋತೀನಿ ಇಲ್ಲೇ. ಸಾಕು ಅನ್ಕೋತಾನೆ, ಯಾಕಂದ್ರೆ ವಿನಿಗರು ಹಾಕೀನಿ, ಅದನ್ನು ಹಾಕೀನಿ. ಇದು ಇಲ್ಲ ಅಂದ್ರೆ ಹುಳಿ ಆಗಿಬಿಡ್ತದೆ ಜಾಸ್ತಿ. ಇದನ್ನು ನಾವು ಜಾಸ್ತಿ ಮಾಡೋಂಗಿಲ್ಲ, ಬಾಂಗಡ ಫಿಶ್ ನಾನು ಮಾಡೋಂಗಿಲ್ಲ ಜಾಸ್ತಿ. ನಮ್ಮ ಅಕ್ಕ ಜಾಸ್ತಿ ಮಾಡ್ತಾರೆ ಇದನ್ನು. ಅವ್ರದೇ ರೆಸಿಪಿ ಇದು, ಅವ್ರು ಕೇಳ್ಕೊಂಡು ನಾನು ಮಾಡತ್ತಿದ್ದೆ ಇವತ್ತು. ಈ ಹುಳಿ ಇನ್ನೊಂಚೂರು ಆ್ಯಕ್ಚುಲಿ ಇದಕ್ಕೆ ಉಪ್ಪು ಹಾಕಿಲ್ಲ, ಉಪ್ಪು ಹಾಕೋದೇ ಮರ್ತುಬಿಟ್ಟೆ ನೋಡ್ರಿ ಮಾತಾಡ್ಕೊಂಡು. ಉಪ್ಪು ನೋಡ್ರಿ, ನನಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋತೀನಿ ನಾನು ಇದಕ್ಕೆ. ಆಮೇಲೆ ನಾನು ಫ್ರೈ ಮಾಡುವಾಗ ಒಂಚೂರು ಉಪ್ಪು ಆ್ಯಡ್ ಮಾಡ್ತೀನಿ. ಇನ್ನೊಂಚೂರು ಉಪ್ಪು ಹಾಕ್ಕೊಂಡೆ ನಾನು. ನನಗೆ ಯಾಕೋ ಹುಳಿ ಸ್ವಲ್ಪ ಕಡಿಮೆ ಅನ್ಸತೈತಿ, ಅದಕ್ಕೆ ನಾನು ಇನ್ನೊಂಚೂರು ಹುಳಿ ಹಾಕ್ಕೋತೀನಿ ಇದಕ್ಕೆ. ಸಾಕು, ಮತ್ತು ಹೆವಿ ಆಗಿಬಿಟ್ರೆ ಮತ್ತೆ ತಿನ್ನಕ್ಕೆ ಬರಲ್ಲಂಗೆ ಆಕೈತಿ. ಏನೋ ಅಪರೂಪಕ್ಕೆ ಮಾಡತ್ತೇನೆ. ಇನ್ನೇನು ನನ್ನ ಫಿಶ್ಶಿಗೆಲ್ಲ ನಾನು ಆ್ಯಡ್ ಮಾಡ್ಬೇಕು. ಇವಾಗ ಇದನ್ನೆಲ್ಲ ಹಚ್ಚಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋಕೆ ಇಟ್ಬಿಟ್ರೆ ಆಯಿತು ಅನ್ಕೋತೇನೆ. ಈ ಥರ ಎಲ್ಲ ಒಳಗಡೆ ಎಲ್ಲ ಇಲ್ಲೆಲ್ಲ ಕಟ್ ಹಾಕ್ಸ್ಕೊಂಬಂದಲ್ಲಿ ನಾವು ಹಚ್ಚಿದ್ರೆ ಮಾತ್ರ ಇದು ಚೆನ್ನಾಗಿ ಬರ್ತೈತಿ. ಇಲ್ಲಾಂದ್ರೆಲ್ಲ ಸಪ್ಸಪ್ಗೆ ಆಗ್ಬಿಡ್ತೈತಿ. ಇದನ್ನು ನಾವು ಇಡ್ತೀವಲ್ಲ ಒಂದು ಅರ್ಧ ಗಂಟೆ ನಾವು ಮ್ಯಾರಿನೇಟ್ ಮಾಡೋಕೆ ಇಟ್ಟಾಗ ಇದು ಚೆನ್ನಾಗಿ ಆಕೈತೆ. ಎಲ್ಲ ಉಪ್ಪು ಹುಳಿ ಎಲ್ಲ ಹಿಡಿತೈತಿ. ಆ್ಯಕ್ಚುಲಿ ನಮ್ಮ ಹಾಸ್ಪಿಟ್ಲ್ ಒಳಗೆ ಬಾಂಗಡ ಮೀನು ಸಿಗೋಂಗಿಲ್ಲ, ಸಮುದ್ರ ಮೀನು ಸಿಗೋಂಗಿಲ್ಲ. 1-2 ಅಂಗಡಿ ಒಳಗೆ ಮಾತ್ರ ಸಿಗ್ತೈತಿ. ಇವತ್ತು ನಾವು ಹೋಗಿದ್ವಲ್ಲ, ಒಂದು ಅಂಗಡಿ ಬಂದಿತ್ತು, ಒಂದು ಅಂಗಡಿ ಮಾತ್ರ ತೆಗೆದಿತ್ತು. 280 ರೂಪೀಸ್ ಕೊಟ್ಟು ನಾವು ತಂದೀವಿ ಇದನ್ನು. ಇವತ್ತು 2 kg ತಂದೀನಿ ನಾನು. ಅದು ಹೆಂಗೆ ಚೆನ್ನಾಗಿ ಹಾಕೈತೋ ಏನೋ ಗೊತ್ತಿಲ್ಲ. ಮೀನದ ಬಗ್ಗೆ ನಮ್ಗೆ ಅಂದಷ್ಟು ಐಡಿಯಾ ಇಲ್ಲ. ಇರ್ತೀನಿ ಜಾಸ್ತಿ ನಾವು ಮೀನು ಮಾಡೋಕೆ ಹೋಗಂಗಿಲ್ಲ ಮನ್ಯಾಗ. ಹಾಗೆ ಮಾಡ್ತಾ ಇದ್ನಲ್ಲ, ನಿಮಗೆ ತೋರ್ಸೋಣ ಹೆಂಗೆ ಬರ್ತದೆ ಅಂತ ಮಾಡಿದ್ದು ನಾನು ವಿಡಿಯೋನ. ನೋಡಿರಿ, ಚೆನ್ನಾಗಿ ಅನಿಸಿದ್ರೆ ನೀವು ಮಾಡಿರಿ ಮನೆಯೊಳಗೆ. ಆ್ಯಕ್ಚುಲಿ ಮೊನ್ನೆ ನಾನೊಂದು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ, ಎಡಿ ಮಸಾಲ ಮಾಡೋದು. ಲಾಸ್ಟ್ ಟೈಮ್ ನನ್ನ ಮಗ ವಿಶಾಲದು ಬಂದಾಗ ನಾವೇ ಹೋಗಿ ಎಡಿ ಇಟ್ಕೊಂಬಂದಿದ್ವಿ. ಅದು ವಿಡಿಯೋ ಮಾಡಬೇಕಿತ್ತು, ನಾನು ಮಿಸ್ ಮಾಡ್ಕೊಂಬಿಟ್ಟೆ. ನಾನು ಯಾಕೋ ನನ್ನ ಹೆಲ್ತ್ ಅಪ್ಸೆಟ್ ಇತ್ತು, ನಾನು ವಿಡಿಯೋ ಮಾಡಿದ್ದಿಲ್ಲ. ನೆಕ್ಸ್ಟ್ ಟೈಮ್ ನಾನು ಎಡಿ ಹಿಡಿಯೋಕೆ ಹೋದ್ನಿ ಅಂದ್ರೆ ಪಕ್ಕ ನಾನು ವಿಡಿಯೋ ಮಾಡಿ ಎಡಿ ಹಿಡಿಯೋದು ಯಾವ ಥರ, ಅದನ್ನು ಕ್ಲೀನ್ ಮಾಡೋದು, ಅದನ್ನು ಯಾವ ಥರ ಸಾರು ಮಾಡೋದು ಎಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ಇನ್ನೊಂದು 2 ವಾರದ ನನ್ನ ಮಗ ಬರ್ತಾನೆ ವಿಶಾಲ. ನಾವೆಲ್ಲ ಹೋಗಿ ಎಡಿ ಇಟ್ಕೊಂಬಂದು ನಿಮ್ಗೆ ಅದು ಸಾರು ಹೆಂಗೆ ಮಾಡೋದಂತ ತೋರಿಸ್ತೇನೆ ನಾನು. ನಮ್ಮ ಮನೆಯವರು ಬರ್ತಾರೆ ಎಡಿ ಹಿಡಿಯೋಕೆ. ಫ್ರೈ ಮಾಡೋಕ್ಕಂತ ನಾನು ಏನು ಮಾಡೀನಿ, ಬಾಂಬೆ ರವೆ ತೊಗೊಂಡಿನಿ. ಮತ್ತು ಸಾರಿ, ನಾನು ಎಲ್ಲದು ಫಸ್ಟಿಗೆ ಹಾಕ್ಬಿಟ್ಟೀನಿ. ಆಮೇಲೆ ತೋರಿಸ್ಬೇಕಂತ ಮತ್ತೆ ನೆನಪಾಗ್ತೈತಿ, ಮತ್ತೆ ವಿಡಿಯೋ ಮಾಡ್ತೀನಿ. ಕಾರ್ನ್ಫ್ಲವರ್ ಹಾಕಿದ್ದೆ ನೋಡಿರಿ, ಕಾರ್ನ್ಫ್ಲವರು. ಇದು ಕಾರ್ನ್ಫ್ಲವರ್, ಇದು ಬಾಂಬೆ ರವೆ. ಸ್ವಲ್ಪ ಮೇಲೆ ಸ್ವಲ್ಪ ಫ್ರೈ ಮಾಡುವಾಗ ಅದಕ್ಕೆ ರವೆ ಫ್ರೈ ಮಾಡೋಣ ಅಂತೇಳಿ ನಾನು ಖಾರ ಪುಡಿ ಮತ್ತು ಉಪ್ಪು ಎಲ್ಲನೂ ಒಂದು ಪ್ಲೇಟ್ ಒಳಗೆ ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತೇನೆ. ಈಗ ಅದೆಲ್ಲ ಮ್ಯಾರಿನೇಟ್ ಮಾಡಿದ ಮೇಲೆ
ಇದ್ರೊಳಗೆ ಅದ್ದಿ ಹಾಕೋದಷ್ಟೇ ನಾನು. ಅಂದ್ರೆ ಇವತ್ತು ನಾನು ಡೀಪ್ ಫ್ರೈ ಮಾಡ್ತೀನಿ, ಫುಲ್ ಆಯಿಲ್ ಒಳಗೆ ಫ್ರೈ ಮಾಡ್ತೀನಿ, ತವಾ ಫ್ರೈ ಮಾಡೋದಿಲ್ಲ ನಾನು ಇವತ್ತು. ಫಿಶ್ನ ಮ್ಯಾರಿನೇಟ್ ಮಾಡೋಕ್ಕಿಟ್ಟು ಒಂದು ಅರ್ಧ ಗಂಟೆ ಆಗಿತ್ತು. ನಾನು ಸ್ವಲ್ಪ ಗಾರ್ಡನ್ ಒಳಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಬಂದೆ. ಮುಂಚೆನೇ ನಾನು ರವೆ ಮತ್ತು ಕಾರ್ನ್ಫ್ಲವರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಖಾರ ಪುಡಿ ಉಪ್ಪು ಹಾಕಿ. ಎಣ್ಣೆ ಬಿಸಿ ಆದಮೇಲೆ ನಾನು ಅದು ಒಂದೊಂದಾಗಿ ಒಂದು ಮೂರು ಮೀನ ನಾನು ಒಟ್ಟಿಗೆ ಹಾಕಿದ್ದೆ ಬಿಸಿ ಮಾಡೋಕ್ಕಂತ, ಫ್ರೈ ಮಾಡೋಕ್ಕಂತನ. ಈ ಫಿಶ್ನ ನಾವು 2 ಟೈಮ್ ಫ್ರೈ ಮಾಡಿದ್ರೇ ಅದು ಚೆನ್ನಾಗಿ ಬರ್ತದೆ ಕ್ರಿಸ್ಪಿಯಾಗಿ. ಒಂದೇ ಸಾರಿ ನಾವು ಫ್ರೈ ಮಾಡಿಬಿಟ್ಟಿವಿ ಅಂದರೆ ಅಷ್ಟು ಟೇಸ್ಟ್ ಬರಲ್ಲ. ಇದು ಮೋಸ್ಟ್ಲಿ ಹೋಟೆಲ್ ಒಳಗೆಲ್ಲ ಇದೇ ಥರ ಮಾಡ್ತಾರೆ, ಮುಂಚೆ ಮಾಡಿ ಇಟ್ಕೊಂಡಿರ್ತಾರೆ ಅವರು. ನಾವು ಕೇಳಿದಾಗ ಮತ್ತೆ ಇನ್ನೊಂದು ಸಾರಿ ಡೀಪ್ ಫ್ರೈ ಮಾಡಿದಾಗ ಅದು ಚೆನ್ನಾಗಿ ಬರ್ತೈತಿ. ಅದಕ್ಕೆ ನಮಗೆ ಹೋಟೆಲ್ ಒಳಗೆ ಮಾಡಿದ್ರ ಟೇಸ್ಟ್ ಅನಿಸ್ತೈತಿ, ಮನ್ಯಾಗ ಮಾಡಿದ್ದು ಚೆನ್ನಾಗಿ ಅನಿಸಲ್ಲ. ಯಾವ ಥರ ಐತೆ ಫಿಶ್? ಹುಳಿ ಉಪ್ಪೆಲ್ಲ ಕರೆಕ್ಟ್ ಐತಾ? ಜಾಸ್ತಿ ಮಾಡೋಕ್ಕೆ ಬರೋಂಗಿಲ್ಲ ನನಗೆ, ಯಾವಾಗೂ ಮಾಡಿಲ್ಲ. ಏನೋ ಅಡ್ಜಸ್ಟ್ ಮಾಡ್ಕೊರಿ. ಇನ್ನೊಂದು ಸಾರಿ ಡಬಲ್ ಫ್ರೈ ಮಾಡಿಕೊಡ್ತೇನೆ, ಅಂದ್ರೆ ಇನ್ನೂ ಕ್ರಂಚಿ ಆಗುತ್ತೆ. ನನ್ನ ಮೀನ ಫ್ರೈ ಆಗತೈತಿ. ಇಲ್ಲಿ 3 ಫ್ರೈ ಆಗ್ಯಾವ, ನೆಕ್ಸ್ಟ್ ಇನ್ನೊಂದು ಸಾರಿ ಮಾಡಬೇಕು. ನಮ್ಮ ಗಾರ್ಡನ್ ಒಳಗೆ ಸ್ವಲ್ಪ ಹೂ ಬಿಟ್ಟಿತ್ತು, ಕನಕಾಂಬರಿ ಮಲ್ಲಿಗೆ. ನನ್ನ ಫ್ರೆಂಡ್ ಬಂದಿದ್ಲು ನಾನು ಮಾತಾಡ್ಸಕ್ಕಂಥೇಳಿ, ಅವಳಿಗೋಸ್ಕರ ನಾನು ಆ ಮಲ್ಲಿಗೆ ಹೂ ಕಟ್ಕೊಡ್ತಾಯಿದ್ದೆ. ಮಲ್ಲಿಗೆ 2 ದುಂಡು ಮಲ್ಲಿಗೆ, ಸ್ವಲ್ಪ ಕನಕಾಂಬರಿ ಇತ್ತು, ಅಷ್ಟೇ ಅವಳಿಗೆ ಪ್ರೀತಿಯಿಂದ ನಾನು ಕಟ್ಕೊಟ್ಟೆ. ಸಾಯಂಕಾಲ ನನ್ನ ಮಗಳು ನಾನು ನಮ್ಮ ಮನೆಯವರು ಹೊಸಪೇಟೆಗೆ ಅಂತ ಹೋಗಿದ್ವಿ. ಹಿಂದೂ ಮಹಾಗಣಪತಿದು ವಿಸರ್ಜನೆ ಇತ್ತು ಅವತ್ತು. ಸಿಕ್ಕಾಪಟ್ಟೆ ಜನ, ಎಲ್ಲಿ ನೋಡಿದ್ರು ಅಲ್ಲಿ ಡ್ಯಾನ್ಸು, DJ ಸೌಂಡು ಸಖತ್ತಾಗಿತ್ತು. ನಾವು ಒಂಚೂರು ನೋಡೋಣ, ನಾವು ಒಂದೆರಡು ಸ್ಟೆಪ್ ಹಾಕೋಣ ಅಂಥೇಳಿ ನನ್ನ ಮಗಳು ನಾನು ಹೋದ್ವಿ ಒಳಗೆ. ಆದರೆ ಹಾಡೇ ಚೆನ್ನಾಗಿ ಹಾಕಲಿಲ್ಲ ಅಲ್ಲಿ, ಏನೋ ಲಾಸ್ಟಿಗೆ ಕಟ್ ಮಾಡಿಬಿಟ್ರು. ಅಷ್ಟಕ್ಕೆ ನಾವು ಒಂದೆರಡು ಸ್ಟೆಪ್ ಮಾಡಿ ಬಂದ್ಬಿಟ್ಟು ನನ್ನ ಮಗಳು ನಾನು. ಸಿಕ್ಕಾಪಟ್ಟೆ ಲೇಡೀಸ್ ಎಲ್ಲ ಅಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಏನು ನಾವು ಮಾಡಿದ್ರೆ ಏನು ತಪ್ಪಿಲ್ಲ ಅನ್ನಿಸ್ತು. ನಮ್ಮ ಮನೆಯವರು ಹೋಗ್ರಿ ವಿಡಿಯೋ ಮಾಡ್ತೇನೆ ನಾನು ಅಂತಂದರು.
ಅದಕ್ಕೋಸ್ಕರ ಹೋಗಿ ನಾನು ನನ್ನ ಮಗಳು ಅಷ್ಟು ಹಾಕಿ ಬಂದ್ವಿ.